ತೇಳದ ನೋಡು ತಮ್ಮ ತೇಳಲಾರದ ಆಗ ಬ್ಯಾಡೋ ಯಾತ್ತ ಅಪ್ಪ ಅಮ್ಮ ಒಳ್ಳೆ ಸಿಗತ್ತಾರೇನೋ ತಮ್ಮ ಹಾಡದ ಅಪ್ಪ ಅಮ್ಮ ಒಳ್ಳೆ ಸಿಗತ್ತಾರೇನೋ ತಮ್ಮ ನೋಡತ್ತಮ್ಮ ತಿಳಿಲಾದಾಗ ಬ್ಯಾಡ ಹೊಮ್ಮ ಯತ್ತ ಅಪ್ಪ ಅಮ್ಮ ಒಳ್ಳೆ ಜಗತ್ತಾರೇನೋ ತಮ್ಮ ಹಾಡದ ಅಪ್ಪ ಅಮ್ಮ ಸಿಗತ್ತಾರೇನೋ ತಮ್ಮ ಹೇಳದ ನೋಡು ತಮ್ಮ ತಿಳಿಲಾರ್ದ ಆಗ ಬ್ಯಾಡೋ ಒಮ್ಮ ಯತ್ತ ಅಪ್ಪ ಅಮ್ಮ ಒಳ್ಳೆ ಸಿಗುತ್ತಾರೇನೋ ತಮ್ಮ ಹಡದ ಅಪ್ಪ ಅಮ್ಮ ಒಳ್ಳೆ ಸಿಗುತ್ತಾರೇನೋ ತಮ್ಮ ಕೇಳದ ನೋಡತ್ತಮ್ಮ ತಿಳಿಲಾರ್ದ ಆಗ ಬ್ಯಾಡ ಹೊಮ್ಮ ಯತ್ತ ಅಪ್ಪ ಅಮ್ಮ ಒಳ್ಳೆ ಜಗತ್ತಾರೇನೋ ತಮ್ಮ ಹಡದ ಅಪ್ಪ ಅಮ್ಮ ಒಳ್ಳೆ ಸಿಗತ್ತಾರೇನೋ ತಮ್ಮ ತಾಯಿ ಗರ್ಭದಾಗ 9 ತಿಂಗಳಾಗಿದೆ ನರಮ ಪಾರ ಮಾಡೋ ಶಿವನೇ ಅಂತ ನುಡಿತಿದ್ದ ಶಿವನಾಮ ಹೊರಗ ಬಂದ ಮ್ಯಾಗ ಹೊರಗ ಬಂದ ಮ್ಯಾಗ
ತಮ್ಮ ಹಡದ ಅಪ್ಪ ಅಮ್ಮ ಹೊಳ್ಳಿ ಸಿಗುತ್ತಾರೇನೋ ತಮ್ಮ ಕೇಳದ ನೋಡ ತಮ್ಮ ತಿಳಿಲಾದಾಗ ಬ್ಯಾಡ ಹಮ್ಮ ಎತ್ತ ಅಪ್ಪ ಅಮ್ಮ ಹೊಳ್ಳಿ ಸಿಗತ್ತಾರೇನೋ ತಮ್ಮ ಹಡದ ಅಪ್ಪ ಅಮ್ಮ ಹೊಳ್ಳಿ ಸಿಗತ್ತಾರೇನೋ ತಮ್ಮ ಎದಿ ಹಾಲ ಕುಡಿಸ್ಯಾಳೋ ನಿನಗ ದಿನ ನೆತ್ತನೆ ಮಾ ಬಟ್ಟ ಎದ್ದವ ನಿನಗ ಬೆಟ್ಟ ಮಾಡಿ ಬೆಳೆಸ್ಯಾಳ ಇಲ್ಲದೆ ಕಮ್ಮ ತಾಯಿ ಜೋಡಿ ಸುಳ್ಳೆ ತಾಯಿ ಜೋಡಿ ಸುಳ್ಳೆ ತಮ್ಮ ಮಾಡಬ್ಯಾಡ ವರ್ಮ ಎತ್ತ ಅಪ್ಪ ಅಮ್ಮ ಹೊಳ್ಳಿ ಸಿಗುತ್ತಾರೇನೋ ತಮ್ಮ ಹಡದ ಅಪ್ಪ ಅಮ್ಮ ಹೊಳ್ಳಿ ಸಿಗುತ್ತಾರೇನೋ ತಮ್ಮ ಕೇಳದ ನೋಡ ತಮ್ಮ ತಿಳಿಲಾರ್ದ ಆಗ ಬ್ಯಾಡ ಹುಮ್ಮ ಎತ್ತ ಅಪ್ಪ ಅಮ್ಮ ಜಗತ್ತಾರೇನು ತಮ್ಮ ಹಡದ ಅಪ್ಪ ಅಮ್ಮ ನಿನಗ ಜಗತ್ತಾರೇನೋ ತಮ್ಮ ರೋಹಿದಾಸನ ಕತೆ ನಿಮಗ ಹೇಳುವೆ ಇನ್ನೊಮ್ಮ ತಾಯಿ ತಂದೆ ನಾಮ ನುಡಿತಿದ್ದ ದಿನ ನೆತ್ತನೆ ಮಾ ಅಂತವನ ದುಡ್ಡು ರೋಹಿದಾಸನ ದುಡ್ಡ ಕೈ ಹತ್ತಿ ಹಿಡದಾಳ ಗಂಗಮ್ಮ ಎತ್ತ ಅಪ್ಪ ಅಮ್ಮ ಹೊಳ್ಳಿ ಸಿಗುತ್ತಾರೇನೋ ತಮ್ಮ ಹಡದ ಅಪ್ಪ ಅಮ್ಮ ಹೊಳ್ಳಿ ಸಿಗುತ್ತಾರೇನೋ ತಮ್ಮ ಕೇಳದ ನೋಡ ತಮ್ಮ ತಿಳಿಲಾರ್ದ ಆಗ ಬ್ಯಾಡ ಹುಮ್ಮ ಹೌದು ಹೌದು ಹತ್ತ ಅಪ್ಪ ಅಮ್ಮ ಜಗತ್ತಾರೇನೋ ತಮ್ಮ ಹಡದ ಅಪ್ಪ ಅಮ್ಮ ಹೊಳ್ಳಿ ಸಿಗುತ್ತಾರೇನೋ ತಮ್ಮ ಪಂಡಾರಪುರದಾಗ ಪುಂಡಲಿಕ ಉಳದಾನ ಕಾಯಮ ಆಯಿ ತಂದೆ ನಾಮ ನುಡಿತವ ಅವನ ರೋಮ ರೋಮ ಮನದಿ ಮಾತ ಕೇಳೆ ಮನದಿ ಮಾತ ಕೇಳೆ ಅವ ಮಾಡ್ಯಾನ ಎಂತ ಕರ್ಮ ಎತ್ತ ಅಪ್ಪ ಅಮ್ಮ ಹೊಳ್ಳಿ ಸಿಗುತ್ತಾರೇನೋ ತಮ್ಮ ಹಡದ ಅಪ್ಪ ಅಮ್ಮ ಹೊಳ್ಳಿ ಸಿಗುತ್ತಾರೇನೋ ತಮ್ಮ ಕೇಳದ ನೋಡ ತಮ್ಮ ತಿಳಿಲಾರ್ದ ಬೀಳ ಬ್ಯಾಡ ಹುಮ್ಮ ಎತ್ತ ಅಪ್ಪ ಅಮ್ಮ ಬೆಳ್ಳಿ ಸಿಗತ್ತಾರೇನೋ ತಮ್ಮ ಹಡದ ಅಪ್ಪ ಅಮ್ಮ ಹೊಳ್ಳಿ ಸಿಗತ್ತಾರೇನೋ ತಮ್ಮ
ಪುಣ್ಯ ಪಾವನ ಕ್ಷೇತ್ರ ಹಾ ಹಾ ಗುರುಜಿ ಅವ್ರ ಹಲ್ಲೂರ ಗ್ರಾಮದ ಹಾ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ತತ್ವಜ್ಞಾನಿಗಳಿಗೂ ಹೌದಲ್ರಿ ಸರ ಬೆಳಗು ಮುಂಜಾನೆ ಸಮಯದ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಹೇಳುತ್ತಾರ ಜ್ಞಾನಿಗಳಾಗಿರ್ತಕ್ಕಂಥವ್ರು. ಏನ್ರಿಪ್ಪ ಅದು ಮಾತಾ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತನ್ನ ಏನ್ ಹೇಳ್ತಾರೋ ಅಂತ ಕೇಳಿದ್ರ, ಏನ್ರಿಪ್ಪ ಶರೀರ ಎಂಬುದು ಶ್ರೀಶೈಲ ಗಿರಿಯಯ್ಯ, ಸಿಟ್ಟ ಎಂಬುದು ಭೀಮನ ಕೊಲ್ಲಯ್ಯ, ಮನಸ್ಸೆಂಬುದು ಪಾತಾಳ ಗಂಗಯ್ಯ. ಪಾತಾಳ ಗಂಗಯ್ಯ ಮನಸ್ಸಿನ ಜಲಕ ಯಾರು ಮಾಡ್ತಾರ ಅವನಿಗೆ ಒಲಿತಾನ ಮಲ್ಲಯ್ಯ, ಪಶ್ಚಿಮ ಚಕ್ರದಲ್ಲಿ ವಾಸ ಮಾಡ್ಯಾನ ಚಿತ್ತಿಟ್ಟ ಕೆಳಯ ಅಂತ ಹೇಳಿದ್ರು. ಹೌದಲ್ರಿ ಗುರುಜಿ ಅವ್ರ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಹಾ ಹಾ ಹೆಂಗ ಬ್ರಹ್ಮಾಂಡದನೋ ಹಂಗ ಪಿಂಡಾಂಡದ, ಹೆಂಗ ಪಿಂಡಾಂಡದು ಹಂಗ ಬ್ರಹ್ಮಾಂಡದ. ಇವತ್ತಿನ ದಿವಸ ಹಲ್ಲೂರು ಗ್ರಾಮದ ನಮ್ಮ ಸೀಮೆವ ತಾಯಿ ಒಂದು ಸನ್ನಿಧಾನದೊಳಗ ಹಾ ಹಾ ಒಂದು ದಾನ, ಇನ್ನೊಂದು ಧರ್ಮ, ಹಾ ಎರಡು ವಿಷಯಗಳು ನಡ್ಕೊಂಡು ಬಂದಾವಲ್ರಿ ಸರ. ಎರಡು ವಿಷಯಗಳು ನಡ್ಕೊಂಡು ಬಂದಾವ. ಹಾ ಹಾ ನಮ್ಮ ರಾಹುಲ್ ಮಾಸ್ತರ ಅನೇಕ ಉದಾಹರಣೆಗಳನ್ನಿಟ್ಟ ಕೆಲವೊಂದ ಪ್ರಶ್ನೆ ಮತ್ತು ಘರ್ಷಣೆ ಮುಖಾಂತರ ನಮಗ್ ಕೇಳಿದ್ರ ಅವರು. ಹೌದಲ್ರಿ ಸರ. ಸತ್ಯ ಹರಿಶ್ಚಂದ್ರ ರಾಜ ಹಾ ಹಾ ಅಟ್ಟ ಸತ್ಯದಿಂದ ನಡಿಬೇಕಾದ್ರ ಅವನಿಗೆ ವಿಶ್ವಾಮಿತ್ರ ಅವನಿಗೆ ಯಾಕ ಕಾಡಿದ. ಹಾ ಇದೊಂದು ಕೇಳ್ಯಾರ ನೋಡ್ರಿ. ಇನ್ನೂ ಅನೇಕ ಉದಾಹರಣೆಗಳ ಪಂಚ ಪಾಂಡವರು ಕೌರವರಿಗೆ ಯುದ್ಧ ಆಗುವಾಗ ಹಾ ಹಾ ಭೀಷ್ಮ ಪಿತಾಮಹ ಭೀಷ್ಮ ಪಿತಾಮಹ ಹಾ ಹಾ ಶರಪಂಜರ ಮ್ಯಾಗ ಮನಗಬೇಕಾದ್ರ ಕಾರಣ ಏನಿದೆ, ಧರ್ಮೋ ಏನ ಅಧರ್ಮೋ. ಇದೊಂದು ಮಾತು ಕೇಳ್ಯಾರ್ರಿಪ್ಪ. ತದನಂತರದಲ್ಲಿ ಕುರುಕ್ಷೇತ್ರ ಯುದ್ಧ ಭೂಮಿ ಒಳಗ ಹಾ ಹಾ ಕರ್ಣ ಸೂರ್ಯ ತನ್ನ ಕರ್ಣ ಕುಂಡಲಗಳನ್ನು ಕೊಟ್ಟ, ಹೌದಲ್ರಿ ಸರ. ಕವಚಗಳನ್ನು ತೆಗೆದುಕೊಟ್ಟ. ಹೌದಾ ರಥದ ಗಾಲಿ ಸಿಕ್ಕೊಂಡಾಗ ತೆಳಗಿಳದ ಆಯುಧಗಳನ್ನು ತೆಗೆದಿಟ್ಟು ತೆಳಗಿಳದು ಹೋಗಿ ಗಾಲಿ ಒಗ್ಗಾಲಿ ಆದದನ್ನು ಎಬಿಸಿ ಮುಂದುವತ್ತುವಾಗ ಹಾ ಹಾ ಕೃಷ್ಣ ಪರಮಾತ್ಮ ಸೊನ್ನೆ ಮಾಡಿ ಅರ್ಜುನ ಕಡೆಯಿಂದ ಹೊಡಿಸದಲ್ಲ, ಬಾಣ ಹೊಡಿಸಾನಲ್ರಿ ಸರ. ಇದೇನು ಧರ್ಮೋ ಅಧರ್ಮೋ ಅಂತೇಳಿ ಹಿಂಗ ಒಂದು 4-5 ಪ್ರಶ್ನೆಗಳನ್ನು ಕೇಳ್ಯಾನ. ಕೇಳ್ಯಾರಲ್ರಿ ಸರ. ಒಂದೇ ಒಂದು ಮಾತ ರಾಹುಲ್ ಮಾಸ್ತರ್ ಹೇಳ್ತೀನಿ ನಿನಗ, ಪೈಲಾ ಸಂದಿಗೆ ಉಸುಲು ಬರ್ಲಿಲ್ಲ, ಏನ್ ಕೇಳಿಲ್ರಿ. ಈಗ ತಡೀಲಿ ಹಾ ಹಾ ಬಹಳ ಮಹತ್ವದ. ಹೆಂಗ್ರಿಪ್ಪ? ಹುಡುಗೋರ ಬುದ್ಧಿ ಕಾಲಿ ಜಾರಿ ಬಿದ್ದಿ. ಹಾ ಹಾ ಹೋರಿ ತಗೊಂಡು ಹೊಲ ಮಾಡಬಾರ್ದು, ಪೋರಿನ ತಗೊಂಡು ಬ್ಯಾರೆ ಆಗಬಾರ್ದು. ಹೌದಾ ಹಾ ಹಿಂಗ ಹಲ್ ಕಿಶದಾಕೈತಿ ನೋಡು. ಹೊಸವಾಗಿ ಸಂಸಾರ ಇತ್ತಂದ್ರ ಬ್ಯಾರೆ ಆದ್ರ ಏನಾಯ್ತಿದ್ರಿ? ಗಂಡನ ಸುಳುವು ಹ್ಯಾಂತಿಗೆ ಸಿಗುದಿಲ್ಲ, ಹ್ಯಾಂತಿ ಸುಳುವು ಗಂಡಗೆ ಸಿಗುದಿಲ್ಲ. ಹಾ ಹಾ ಗಂಡಗೆ ಸಿಟ್ಟು ಬಂದಾಗ ಹ್ಯಾಂತಿ ತಾಳ್ಬೇಕು, ಹ್ಯಾಂತಿಗೆ ಸಿಟ್ಟು ಬಂದಾಗ ಗಂಡ ತಾಳ್ದಂದ್ರ ಸಂಸಾರ ಆಗ್ತದ. ಹಾ ಒಂದು ಬಂಡಿಗೆ 2 ಗಾಲಿ ಇದ್ದಂಗ ಆತವಲ್ರಿ ಸರ. ಒಂದಿಟ್ಟು ಮುಚ್ಚ ಅಪ್ಪಗಳು ಜಗದ್ಗುರುಗಳು ಹೇಳತ್ತಾರ ವಿಷಯ. ಹಾ ಹೊಸ ಸಂಸಾರದೊಳಗ ಏರ್ಪೇರ್ಗಳಾದ್ರೂ ತಿಳ್ಕೊಳ್ಳುವಂತದ್ದು, ಅದನ್ನ ತಿಳ್ಕೊಂಡು ಉಳ್ಕೊಳ್ಳುವಂತ ಮನುಷ್ಯನಲ್ಲಿ ಧರ್ಮ ಬೇಕು, ಇರ್ಬೇಕಲ್ರಿಪ್ಪ. ಮತ್ತ ಗಂಡ 2 ಹೆಜ್ಜೆ ಮುಂದೆ ಬಂದಂದ್ರೆ ಹ್ಯಾಂತಿ 4 ಹೆಜ್ಜೆ ಮುಂದೆ ಬಂದ್ರ ಅದಕ್ಕೆ ಸಂಸಾರ ತಾರೇನು? ತೆರಿಗೆ ಹೇಳಿತು, ಕ್ವಾನ್ ಕೆರಿಗೆ ಹೇಳಿತು. ಅದು ಗಂಡಂದು ಧರ್ಮ ಅಲ್ಲ, ಹೆಂಡತಿದು ಧರ್ಮ ಅಲ್ಲ. ಹೌದಲ್ರಿ ಸರ. ಹೆಂಡತಿಗೆ ಸಿಟ್ಟು ಬಂದಾಗ ಗಂಡ ತಾಳ್ಬೇಕು, ಗಂಡಗೆ ಸಿಟ್ಟು ಬಂದಾಗ ಹೆಂಡತಿ ತಾಳ್ಬೇಕು. ಹೌದಾ ಇದು ಒಂದು ಗಂಡ ಹೆಂಡರ ಧರ್ಮ. ಹೌದಲ್ರಿ ಸರ. ಈ ವಿಷಯವನ್ನು ನಾವು ಯಾಕೆ ಹೇಳ್ಬೇಕಾಗ್ಯದ? ಯಾಕ್ರಿಪ್ಪ? ರಾಹುಲ್ ಮಾಸ್ತರ್ ಇವತ್ತ ಸತ್ಯಾಪ್ಕ ಕಾಣಿಸೋಡಿ ಹಾಡಿಕೆದ ಅವತ್ತೇಳಿ ಬಿರ್ಸಿಲೆ ಬಂದಾನ, ಬಿಸಿ ರಕ್ತ ಇಟ್ಕೊಂಡು ಮಗ. ಹಾ ಹಾ ಸಣ್ಣ ವಯಸ್ಸದ ನಿನ್ನ ತಪ್ಪಲ್ಲಪ್ಪ, ಅದು ನಿನ್ನ ವಯಸ್ಸಿನ ತಪ್ಪ. ಹೌದ್ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ದೇವರ, ಗುರು, ದಾನ, ಧರ್ಮ, ಪುಣ್ಯ, ಪರೋಪಕಾರ, ಗುರು ಹಿರಿಯರು. ಹೌದಲ್ರಿ ಸರ. ದೈವಕ್ಕೆ ಶಿರವಾಗಬೇಕು, ದೇವರಿಗೆ ಶಿರವಾಗಬೇಕು, ಗುರುವಿಗೆ ಶಿರವಾಗಬೇಕು. ಹೌದಾ ಆ ನಂತರ ನಮ್ಮ ಎದುರಾಳಿಗೆ ಕೈಯಾಗ ಕೈ ಕೊಟ್ಟು ಶರಣಂದ ಆ ನಂತರ ಕುಸ್ತಿ ಚಾಲು ಮಾಡು. ಇವ್ರು ಬಂದವ್ರು 2ನೇ ಪಾಳ್ಯಕ್ಕೆ ಏನ್ ಉಸುಲು ಜರ ಬತ್ ನೋಡ್ರಿ. ಆ ಕಡೆ ಬಂದವನ ಅಪ್ಪ ಮಗನ ಕುಸ್ತಿ ಇವತ್. ಹಂಗಲ್ಲದ ವಿಜಯ. ಹೆಂಗ್ರಿಪ್ಪ? ಕೇಳ ವಿಷಯ. ಹಾ ಯಾಕ್ರಿಪ್ಪ? ಕರ್ಣ ಹಾ ಹಾ ಆಯುಧಗಳನ್ನ ತೆಗೆದ ರಥದಾಗ ಇಟ್ಟು ತೆಳಗ ಗಾಲಿ ನುಗ್ಸುವಾಗ ಯಾಕ ಅರ್ಜುನ್ ಹೊಡೆದ? ಹೌದಾ
ಅದು ಅರ್ಜುನಂದು ತಪ್ಪಲ್ಲ, ಕೃಷ್ಣಂದು ತಪ್ಪಲ್ಲ. ಹಾ ಕರ್ಣನ ರಥ ಹೊಡಿತಿರ್ತಕ್ಕಂತ ಸಾರಥಿ ಶಲ್ಯ. ಅಲ್ಲ, ಹಾ ಕರ್ಣ ಧರ್ಮದ್ ಬಿಟ್ಟಿದ್ದ. ಹೌದಾ. ಯಾವಾಗ ಪರಶುರಾಮನಲ್ಲಿ ವಿದ್ಯಾ ಕಲಿಯುವಾಗ ನಾ ಬ್ರಾಹ್ಮಣತ್ ಸುಳ್ಳು ಹೇಳಿ ಹಾ ಹಾ ಧರ್ಮಕ್ಕೆ ಧಕ್ಕೆ ತಂದು ವಿದ್ಯಾ ಕಲ್ತಿದ್ದ. ಹೌದಲ್ರಿ ಸರ. ಒಂದು ದಿವಸ ಏನಾಯ್ತು, ಕಾಡ ಅರಣ್ಯದೊಳಗೆ ಪರಶುರಾಮಗ ನಿದ್ದೆ ಬತ್ತು. ಈ ಕರ್ಣನ ತೊಡಿ ಮ್ಯಾಲ ಮಕ್ಕೊಂಡ. ಹಾ ಹಾ ಕರ್ಣನ ತೊಡಿ ಮೇಲೆ ತಲಿ ಇಟ್ಟು ಮಕ್ಕೊಂಡಲ್ರಿ ಸರ. ಕೆಡಗಾಲಕ್ಕೆ ಕೋಡಿ ಬುದ್ಧಿ ಅನ್ನಂತೆ ಅವಾಗ ಕಟಿಯಾಗಿನ ಹುಳ ಬಂದು ಹಾ ಹಾ. ಕರ್ಣನ ತೊಡಿ ಕೊರ್ಯಾಕೈತ್ತು. ಹೌದಲ್ರಿ ಸರ. ಕರ್ಣನ ತೊಡ್ಯಾಗ ಈ ಮಾಂಸ ಕೊರ್ಕೋತ್ ರಕ್ತ ದಳ ದಳ ಹರಿತಿತ್ತು, ಹಿಂಗ ಹರ್ಕೋತ್ ಹೊಂಟಿತು. ರಕ್ತ ಕೋಡ್ಯಾಗ ಹರಿಯಾಕೈತಲ್ರಿ ಸರ. ಅವಾಗ ಕರ್ಣಂದ ನನಗ ಇದು ಹುಲಾರಿ ಕೊರ್ಯಾಕೈತು, ರಕ್ತರಿ ಹೊಂಟಿತು. ಎಬ್ಸಿದ್ರ. ಈ ತಾಪಿ ಹೆಚ್ಚಾಗಿ ನಾನು ಗುರುವಿಗೆ ನಾ ಎಬ್ಸಿದ್ರ ಅವ್ರ ನಿದ್ದಿಗೆ ಭಂಗ ತಂದಂಗ ಆಗ್ತದ. ಹಾ ಹಾ ಎಬ್ಸೋದ್ ಬ್ಯಾಡತ್ತ ಗಟ್ಟಿ ಜವ ಮಾಡಿ ಹಂಗೆ ಕೂತ. ಹಿಂದಿನ ಎಚ್ಚರಾಗಿ ಎದ್ದು ಗುರು ನೋಡ್ತಾನ, ತೊಡ್ಯಾಗಿನ ನೆತ್ರ ಹೊಂಟಿತ್ತು. ಹೌದಲ್ರಿ ಸರ. ಇಟ್ಟ ಗಟ್ಟಿ ನಿರ್ಧಾರ ಇದ್ದಿರ್ತಕ್ಕಂಥದ್ದು ಕ್ಷತ್ರಿಯ ವಂಶ ಒಂದೇ. ಒಂದೇ. ಇಟ್ಟ ರಕ್ತ ಹೋಗುವವರಿಗೆ ನೀ ತಳಿದಿ ಅಂದ್ರೆ ಖರೆ ಹೇಳ ನಿನ್ನ ಧರ್ಮ ಯಾವ್ದನ್ನ ನಾವು. ಓಹೋ. ಅವಾಗ ಪರಶುರಾಮಗ ಗುರುವಿಗೆ ಹೇಳ್ತಾನ, ಕರ್ಣ ಕರ್ಣ. ನನಗ ಸೂತ ಪುತ್ರ ಅಂದಾರ, ನನಗೆ ಯಾರು ವಿದ್ಯಾ ಕಲಿಸ್ಲಿಲ್ಲ, ಉಪದೇಶ ಕೊಡ್ಲಿಲ್ಲ. ಹಾ ಹಾ ನಿನಗ ಸುಳ್ಳ ನಾ ಬ್ರಾಹ್ಮಣರಾವ್ ಅಂತ ಹೇಳಿ ನಿನ್ನಲ್ಲಿ ವಿದ್ಯೆ ಕಲ್ತೀನಿ ಅಂತಂದಾಗ ಪರಶುರಾಮ ಶಾಪ ಕೊಟ್ಟ. ಹಾ ನಿನ್ನ ಪ್ರಾಣ ಹೋಗೋ ಪ್ರಸಂಗದಾಗ ಯಾವ ಮಂತ್ರ ತಂತ್ರಗಳ ನಿನ್ನ ಕೈವಾಸ ಆಗಬಾರ್ದು, ಕೈಯಾಗ ನಿನಗ ಆಯುಧ ಇರಬಾರ್ದು. ಆ ಟೈಮ್ದಾಗ ನಿನ್ನ ಮರಣ ಆಗ್ಲಿ ತಿಳಿ ಗುರು ಶಾಪ ಕೊಟ್ಟ. ನನ್ನ ಸಂಬಂಧ ಇಲ್ಲಿ ಮರಣ ಆಗ್ಬೇಕಾತ ಕರ್ಣನ್. ಓಹೋ. ಧರ್ಮರಾಜನು ಹಾ ಧರ್ಮ ಬಿಟ್ಟಿಲ್ಲ, ಬಿಟ್ಟಿಲ್ಲ. ಅರ್ಜುನ್ನು ಧರ್ಮ ಬಿಟ್ಟಿಲ್ಲ, ಯಾರು ಬಿಟ್ಟಿಲ್ರಿಪ್ಪ ಇದು. ಕರ್ಣನು ಧರ್ಮ ಬಿಟ್ಟಿಲ್ಲ. ಹಾ ಅವ ಸುಳ್ಳು ಹೇಳಿದ್ದಕ್ಕಾಗಿ ಇಲ್ಲಿ ಕರ್ಮ ಬಂದ ಅವನಿಗೆ ಕಾಡ್ಯದ. ಹೌದಲ್ರಿ ಸರ. ಧರ್ಮ ಕಾಡಿಲ್ಲ ಅವನಿಗೆ, ಕರ್ಮ ಬಂದ ಅವನ ಕಾಡ್ಯದ. ಹೌದಾ? ಗುರುವಿಗೆ ಸುಳ್ಳು ಹೇಳಿದ್ದಕ್ಕಾಗಿ ಇಂಥ ಮರಣ ಅವನಿಗೆ ಬತ್ತು. ಹೌದ್. ಇದು ಒಂದನೇದು. ಹೌದಲ್ರಿ ಇನ್ ಸರ. ಎರಡನೇದು. ಎರಡನೇದೇನ್ರಿಪ್ಪ. ಎರಡನೇದ ಹಾ ಏನವ ಎರಡನೇ ವಿಷಯ ಏನಪ್ಪಾ ಅಂತಂದ್ರ, ಹಾ ಹಾ ಏನ್ ಕೇಳಿದ್ರ ಅವರು, ಏನ್ರಿಪ್ಪ. ಭೀಷ್ಮ ಪಿತಾಮಹ ಅಂತ ಕೇಳ್ಯಾರು. ಅವನಿಗೆ ಯಾಕಂತ ಪ್ರಸಂಗ ಬತ್ತು. ಹಾ ಹಾ ಅದು ದೊಡ್ಡ ಕಥೆ ಅದ. ಸಾಧಾರಣ 2 ತಾಸು ಹಿಡಿತೈತಿ. ಅದನ್ನೆಲ್ಲ ಬಿಚ್ಕೊತ್ಕೊಂಡದ್ ಬ್ಯಾಡ್ರಿಪ್ಪ. ಭೀಷ್ಮಾಚಾರ್ಯ ಅಣ್ಣಗೋಳ 6 ಮಂದಿ, ಹಾ ಇವೊಬ್ಬ 7 ಮಂದಿ, ಇವೊಬ್ಬ 8 ಮಂದಿ. ಹೌದಲ್ರಿ ಸರ. ಇವ್ರ ಅಷ್ಟ ವಸ್ತುಗಳಿದ್ರು ಹಿಂದಿನ ಜನ್ಮದಾಗ. ಓಹೋ. ಒಂದು ಕಾಮದೇನ ಆಕಳಿಗೆ ಹೊಡೆದು ಬಡದು ಹೌದ್. ಎಳ್ಕೊಂಡು ಬರೋದಕ್ಕಾಗಿ ಕಾಮದೇನ ಆಕಳ ಶಾಪ್ ಕೊಟ್ಟಿತು. ಹಾ ಹಾ ನನಗೆ ಯಾವಾಗ ಮೈ ತುಂಬಾ ತೂತು ಬೀಳುವಂಗ ಹೊಡೆದಿದಿ, ಬಾಸುಂಡಿ ಬೀಳುವಂಗ ಹೊಡೆದಿದ್ದಿಲ್ಲ, ಹೌದಾ. ಮುಂದಿನ ಜನ್ಮದಾಗ ನಿನ್ನ ಮೈ ತುಂಬ ಬಾಣದ ಮಳೆ ಆಗಿ ಬಾಣದ ತುದಿಮ್ಯಾಗ ಮಗ ತಿಳಿ ಒಂದು ಆಕಳ ಶಾಪ್ ಆಯ್ತು. ಹೌದಲ್ರಿ ಸರ. ಅನ್ನೋ ಸಂಬಂಧ ಭೀಷ್ಮ ಪಿತಾಮಹಗ ಹಿಂದ ಮಾಡಿದ ಕರ್ಮ ಇಲ್ಲಿ ಬಂದು ಗಂಟು ಬೀಳಬೇಕಾಯ್ತು. ಸರ ಪಂಜರ ಮ್ಯಾಗ ಮಲ್ಕೋಬೇಕಾಯ್ತು. ಇದು ಧರ್ಮದ ತಪ್ಪಲ್ಲ, ಕರ್ಮದ ತಪ್ಪ. ಹಾ ಹಿಂದ ಮಾಡಿದ ಕರ್ಮವನ್ನು ಭೋಗ್ಸ್ಯಾರಿಪ್ಪ. ಇಲ್ಲಿ ಬೋಗ್ಸ್ಯಾರ. ಹೌದ್. ತದನಂತರದಲ್ಲಿ 3ನೇದು ಹಾ ಏನ್ರಿಪ್ಪ. ಏನಪ್ಪಾ ಅಂತಂದ್ರ, ಸತ್ಯ ಹರಿಶ್ಚಂದ್ರ ರಾಜಾಗ ವಿಶ್ವಾಮಿತ್ರ ಯಾಕೆ ಕಾಡಿದ, ಹಾ ಹಾ ಸತ್ವ ಪರೀಕ್ಷೆ ಯಾಕೆ ಮಾಡಿದ, ಯಾಕೆ ಸತ್ ಪರೀಕ್ಷೆ ಮಾಡಿದ ಅಂತೇಳಿ ಕೇಳಿದಿ ರಾಹುಲ್ ಮಾಸ್ತರ. ಹೌದ್. ಹರಿಶ್ಚಂದ್ರ ರಾಜ ಮತ್ತು ತಾರಾಮತಿಗೆ ಲೋಹಿತಾಶ್ವ ಎನ್ನತಕ್ಕಂತ ಒಬ್ಬನೇ ಗಂಡು ಮಗ ಹುಟ್ಟದ ಬಾಳ ದಿವಸಕ್ಕೆ. ಹೌದಲ್ರಿ ಸರ. ಆ ಮಗನಿಗೆ ಹಡಿಬೇಕಾದ್ರೆ ದೇವರಿಗೆ ಬೇಡ್ಕೊಂಡ್ರ ಅವರು, ಏನತ್ತರಿಪ್ಪ. ನನಗೊಂದು ಗಂಡು ಮಗನ ಕೊಟ್ಟೆ ಅಂದ್ರೆ ನರ್ಬಲ್ಲಿ ಕೊಡ್ತೇನೆ ನಿನಗತ್ತ ದೇವರಿಗೆ ಬೇಡ್ಕೊಂಡಿದ್ದ ಹರಿಶ್ಚಂದ್ರ ರಾಜ. ಓಹೋ. ಬಾಳ ದಿವಸಕ್ಕೆ ಒಂದೇ ಗಂಡು ಮಗ ಹುಟ್ಟಿತು. ಹಾ ಹೊಟ್ಟಿಲೆ ಹುಟ್ಟಿದ ಮಗನಿಗೆ ಬಲಿ ಕೊಟ್ರ ಮುಂದೆ ನನಗೆ ದೀಪ ಇರ್ಲಾಕತಿ, ರಾಜವಂಶ ನಷ್ಟ ಆಕತಿ ತಿಳ್ಕೊಂಡು ಮಾಯ ಮಮಕಾರ ಮಾಡಿದ. ಹೌದಲ್ರಿ ಸರ. ತದನಂತರ ಮುಂದೆ ಏನಾಯ್ತು ಅಂತ ಕೇಳಿದ್ರೆ, ವಿಶ್ವಾಮಿತ್ರನ ತಂಗಿಗೆ 3 ಮಂದಿ ಗಂಡು ಮಕ್ಕಳಿದ್ರು. ಓಹೋ. ವಿಶ್ವಾಮಿತ್ರನ ತಂಗಿಗೆ 3 ಮಂದಿ ಗಂಡು ಮಕ್ಕಳಿದ್ರು. 3 ಮಂದಿ ಗಂಡ ಮಕ್ಕಳಲ್ರಿ. 3 ಮಂದಿ ಗಂಡು ಮಕ್ಕಳಿದ್ದಂತ ಟೈಮದೊಳಗ ಹಾ ಹಾ ಅವ್ರಿಗೆ ಬಡತಾನ ಅನ್ನೋದು ಕಾಲು ಮುರ್ಕೊಂಡು ಬಿದ್ದಿತ್ತು. ತಿನ್ನಾಕ ಕುಳಿಲ್ಲ, ಕುಡ್ಯಾಕ ನೀರಿಲ್ಲ, ಊರಾಗ ಮನಿ ಇಲ್ಲ, ಅಡವ್ಯಾಗ ಹೊಲ ಇಲ್ಲ, ಹಾಕೊಳಕ್ ಒಂದ್ ಹಂಗಿಲ್ಲ. ಭಿಕ್ಷಾ ಬೇಡುವಂತ ಪ್ರಸಂಗ. ಹೌದಲ್ರಿ ಸರ. ಅವಾಗ ಯಾರಾದ್ರೂ ನನಗ 2 ರೂಪಾಯಿ ಕೊಟ್ಟಾರೇನು, 2 ಸೇರು ಜ್ವಾಳ ಕೊಟ್ಟಾರೇನು, ಹಿಂಗ ಬಿಕೆ ಬೇಡುವಂತ ಪ್ರಸಂಗದಾಗ ಹಾ ಹಾ ಸತ್ಯ ಹರಿಶ್ಚಂದ್ರ ರಾಜ ವಿಶ್ವಾಮಿತ್ರನ ತಂಗಿ ಕೇಳ್ತಾನ, ಏನತ್ತರಿಪ್ಪ. ಮೊದಲ ಹುಟ್ಟಿದ ಮಗ ತಂದೆಗೆ ಪ್ರಿಯ, ಹೌದಾ. ಸಣ್ಣ ಮಗ ಹಡದ ತಾಯಿಗೆ ಪ್ರಿಯ.
ಹೌದಲ್ರಿ ಸರ ಹೌದಾ? ಹಾ ಈಗಾದ್ರೂ ನೋಡ್ರಿ ಅಲ್ಲಿ ಕಡೆ ಒಂದ್ 10%ದಾಗ ಒಂದ್ ಎರಡ್ ಆತ, ಕರೆ 8% ಎಲ್ಲ ಸಣ್ಣ ಮಗನ ಕಡೆನೇ ಇರ್ತಾರ್ರಿಪ್ಪ. ಸಣ್ಣ ಮಗನ ಕಡೆ. ಮಗನ ನೀ ಎಲ್ಲ ಮಾಡ್ತಿ, ಕರೆ ನಿನ್ನ ಕಡೆ ಇರಂಗಿಲ್ಲ ಅವ್ರು. ಹಾ ಹಾ ಸಣ್ಣ ಮಗನ ಕಡೆನೇ ಇರ್ತಾರ ತಾಯಿ ತಂದಿ. ಹೌದಾ ಅವಾಗ ಹರಿಶ್ಚಂದ್ರ ರಾಜ ಹೇಳ, ಮೊದಲು ಹುಟ್ಟಿದ ಮಗನು ಬೇಡ, ಸಣ್ಣ ಮಗನು ಬೇಡ, ನಡುವಿನ ಮಗನಿಗೆ ನನಗೆ ಕೊಟ್ರೆ ಅಂದ್ರೆ ನಿಮ್ಗೆ ಎಷ್ಟು ರೊಕ್ಕ, ಬೆಳ್ಳಿ ಬಂಗಾರ, ರೊಕ್ಕ ರೂಪಾಯಿ ಬೇಕಲ್ಲ ನಾ ಕೊಡ್ತೀನಿ ಅಂದ. ಹೌದಾ ಅವಾಗ ವಿಶ್ವಾಮಿತ್ರನ ತಂಗಿ ಗಂಡ ಹೂ ಅಂದ್ರು. ಹೌದ್ ಅವ್ರು ಎಷ್ಟು ಹೇಳ್ತಾರ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಕೊಟ್ಟ, ನಡುವಿನ ಮಗನಿಗೆ ತಂದ ಅಲ್ಲಿ ನರಬಲಿ ಕೊಟ್ಟ. ವಿಶ್ವಾಮಿತ್ರನ ಇದನ್ನೇ ಸಿಟ್ಟು ಹಿಡ್ದ. ಓಹೋ ನನ್ನ ತಂಗಿ ಮನತಾನಕ್ಕೆ ಬಡತಾನಿತ್ತು, ಬಡತಾನ ಸಲುವಾಗಿ ನನ್ನ ತಂಗಿ ಮಗನಿಗೆ ಹೋದ ನರಬಲಿ ಕೊಟ್ಟಿಲ್ಲ, ನಿನಗೆ ಬಿಡಂಗಿಲ್ಲ ಅಂತೇಳಿ ವಿಶ್ವಾಮಿತ್ರ ಬಂದು ಇಲ್ಲಿ ಕಾಡ್ಬೇಕಾಯ್ತು. ಇದು ಸತ್ಯ ಹರಿಶ್ಚಂದ್ರ ರಾಜ ಮಾಡಿರ್ತಕ್ಕಂಥ ಕರ್ಮ. ಕರ್ಮದ ಫಲ ಭೋಗ್ಸ್ಯಾರಿ ಇಲ್ಲಿಪ. ರಾಹುಲ, ಹಾ ಧರ್ಮಕ್ಕೆ ಧಕ್ಕೆ ತರಬೇಡ. ಧರ್ಮ ಅಂತದ ಕೆಲಸ ಎಂದು ಮಾಡಿಲ್ಲ. ಹಾ ಹಾ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ದಾನ ಮಾಡ್ಲಿಲ್ಲ ಅಂದ್ರೆ ಸಲ್ಲತದ ಹೊರತಾಗಿ ಧರ್ಮದೊಳಗೆ ನಾವು ನಡಿಬೇಕು. ಹೌದಲ್ರಿ ಸರ ಹೆಂಗ ನಮಗ ರೋಗ ರುಜಿಗಳು ಆರಾಮ ತೆಪ್ತಂದ್ರೆ ಡಾಕ್ಟರ್ ಹೆಂಗ ಪಂತೆ ಹೇಳಿರ್ತಾನಲ್ಲ, ಪಂತೆ ನಾವು ಪಾಲಿಸಿದೆವು ಅಂದ್ರೆ ನಾವು ರೋಗ ಮುಕ್ತರಾಗ್ತೇವೆ. ಹೌದಾ ಹಂಗ ನಾವು ಮಾನವ ಜನ್ಮಕ್ಕೆ ಹುಟ್ಟಿ ಬಂದಿದ್ದೇವಪ್ಪ ಅಂತಂದ್ರ, ನಾವು ಧರ್ಮದಿಂದ ನಡೆದೇವಪ್ಪ ಅಂತಂದ್ರ ನಾವು ಮುಂದೆ ಹೋಗಿ ಒಂದು ಮೋಕ್ಷದ ಮಾರ್ಗಕ್ಕೆ ಹೋಗ್ತೇವೆ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಬೆಳಗು ಮುಂಜಾನೆ ಸಮಯ ಬಹಳ ಮಾತನಾಡಲಾರ್ದೆ ಹೌದ್ ಇವತ್ತಿನ ದಿವಸ 4 ಜನ ಇದ್ರು ಕೂಡ ನಿಮ್ಮ ಜೊತೆ ನಾನು ಮಾತಾಡಬೇಕು, ಹಾಡಬೇಕು ಅನ್ನೋ ಹವ್ಯಾಸವನ್ನು ಇಟ್ಟುಕೊಂಡು ಹಾ ಇವತ್ತಿನ ದಿವಸ ಕಥಾಭಾಗ ಎಲ್ಲಿಗೆ ಬಂದಿತ್ತದ? ಕಥಾಭಾಗ ಇಲ್ಲಿ ಹಳ್ಳೂರಾಗ ಬಂದ. ಪಂಡರಪುರದಾಗ ಪುಂಡಲಿಕ ಉಳದಾನ ಕಾಯಮ್ಮ. ಹೌದಲ್ರಿ ಸರ ತಾಯಿ ತಂದೆ ನಾಮ ನುಡಿತಾವ ಅವನ ರೋಮ ರೋಮ. ದಾನದ ಪಾಲ ಹಿಡ್ದ ಹಾ ಒಂದ್ ಮಾತ್ ಮಾತಾಡಿದ್ರಿ ಸರ್ ಅವ್ರು. ಹೇಳ್ರಲ್ಲ. ಲಿಂಗರಾಜ ದೇಸಾಯಿ ಅವ್ರದ ಉದಾಹರಣೆ ಕೊಟ್ರು. ಹಾ ದಾನ ಮಾಡ್ಬೇಕಾದ್ರ ನಮ್ಮ ಆಯಿ ಅಜ್ಜದಿಂದ ಬಂದಿರ್ತಕ್ಕಂಥದ ಆಸ್ತಿ ಒಳಗ ಪಾಲ ಮಾಡೋದು ದಾನ ಮಾಡೋಂಗಿಲ್ರಿ. ಹಾ ಸ್ವತಃ ತಾ ದುಡಿದು ಗಳಿಸಿರ್ತಕ್ಕಂಥ ದಾನ ಮಾಡ್ರೆ ದಾನ ಆಗ್ತೈತ್ರಿ ಅದು. ಮತ್ತು ದಾನ ಎಲ್ಲಿ ಮಾಡಬೇಕು, ಯಾವ ಜಾಗದಾಗ ಮಾಡಬೇಕು, 2-3 ಮಾತು ಕೇಳಿದ್ರು ಅವ್ ಅಲ್ಲೇ ಗಪ್ಪ ಆಗ್ಯಾವ್ರಿ. ಗೋಡಿ ತೊಳೆನ ರಾಡಿ ಹೊಂಡುದೆ. ಹಾ ಹಾ ಇಲ್ಲಿ ನೀ ಕೇಳೋದು ಕರೆಕ್ಟ್ ಅದ. ಹೆಂಗ್ರಿಪ್ಪ? ಲಿಂಗರಾಜ್ ದೇಸಾರಿಗೆ 6 ಮಂದಿ ಹೆಂಡ್ರಿದ್ರು, 7ನೇದಕ್ಕಿನೊಬ್ಬಕಿನ ಮತ್ ಮಾಡ್ಕೊಂಡಿದ್ದವ್. ನಿಶ್ಚಯ ಮಾಡಿದ್ರತ್ತರಿ. ನಿಶ್ಚಯ ಮಾಡಿದ್ರು. ಹೌದ್ ಕೇಳ್ರಿ ಅದನ್ನ ಪೂರ್ತಿ ಕತಿ. ಅವಂದ ಒಂದ್ ಸ್ವಲ್ಪ ಮೈಕ್ದಾಗ ಕ್ಲಿಯರ್ ಕೇಳಿಲ್ಲ ನಿಮಗ. ಹಾ ಹಾ ಇದೇ ನಮ್ಮ ಬೆಳಗಾವಿ ಜಿಲ್ಲಾ ಸವದತ್ತಿ ತಾಲೂಕು ಶಿರ್ಸಂಗಿ ಕಾಳಮ್ಮನೂರ. ಹಾ ಹಾ ಶಿರ್ಸಂಗಿ ಲಿಂಗರಾಜ್ ದೇಸಾರ್ ಅಂದ್ರ 6,000 ಎಕರೆ ಭೂಮಿ ಅವ ಅವ್ರದ್ದು. 6,000 ಎಕರೆ. 6,000 ಎಕರೆ ಭೂಮಿ ಅವ್ರದ್ದು. ಹೌದಾ 6 ಮಂದಿ ಹೆಂಡ್ರಿದ್ರು, ಒಬ್ಬರಿಗೂ ಮಕ್ಕಳಾಗ್ಲಿಲ್ಲ. ಆಗಿಲ್ಲ ಒಬ್ಬಕ್ಕೆ ತಾಯಿಗೆ ಮಕ್ಕಳಾದ್ರ ಆಗ್ಲಿಲ್ಲ, ಇನ್ನೊಬ್ಬಕಿಗೆ ಆದ್ರೂ ಬದುಕಲಿಲ್ಲ. ಹೌದಾ ಇನ್ನೊಬ್ಬಕ್ಕೆ ತಾಯಿಗೆ 3 ತಿಂಗಳ 5 ತಿಂಗಳ ಹೆಂಗಾಗನ ತ್ರಾಸಾಗನ. ಹಿಂಗ ಹಸಿ ಕಾಯಿ ಹರದ್ ಒಗಿತಿದ್ದ ದೇವ್ರ. ಹೌದಲ್ರಿ ಸರ. ಹಿಂಗ 6 ಮಂದಿಗೆಲ್ಲ ಹಿಂಗ ಆಗಿತ್ತು. ಹಾ ಹಾ ತದನಂತರದಲ್ಲಿ ಏನಾಯ್ತು ಅಂತಂದ್ರೆ 7ನೇದಕ್ಕಿನೂ ಏನು ಮಾಡ್ಕೋಬೇಕಂತ ನಿಶ್ಚಯ ಇತ್ತು. ಹೌದಲ್ರಿ ಸರ. ಅವಾಗ ಅವನಿಗೆ ವೈರಾಗ್ಯ ಬತ್ತು. ಹಾ ಯಾವ ಹೆಂಡ್ರು ಯಾವ ಮಕ್ಕಳು ಏನ್ ತಗೊಂಡು ಏನು ಮಾಡೋದದ, ಎಲ್ಲ ಬೇಡಿದವ್ರಿಗೆ ಎಲ್ಲ ಬರೆದು ಕೊಟ್ಕೋತ ಬಂದ ದಾನಪತ್ರ. ಹೌದಾ ದಾನಪತ್ರ ಬರೆದು ಕೊಟ್ಕೋತ ಬಂದ. ಕಡೆಗೆ ಬಂದ 6 ಎಕರೆ ಭೂಮಿ ಉಳಿದಿತ್ತು. ಆ ಹೊಲದಾಗ 2 ಮಾವಿನ ಗಿಡ ಇದ್ದು. ಹೌದಲ್ರಿ ಸರ. ಆ ಹೊಲದಾಗ 2 ಮಾವಿನ ಗಿಡ ಇದ್ದು. ಆ ಹೊಲದಾಗ ದಗದ ಮಾಡುವಂತ ಒಬ್ಬಕ್ಕಿ ಹೆಣ್ಣು ಮಗಳ ಆಳಿನ ಮಗ, ಹಾ ಹಾ ಕೆಲ್ಸಕ್ಕೆ ಬರುವಂತ ಹೆಣ್ಮಗಳ ಮಗ ಏನ್ ಮಾಡಿತು ಅಂತ ಕೇಳಿದ್ರೆ, ದನಕಾಯಿ ಹುಡುಗರು ಜೋಡಿ ಬಂದು ಲಿಂಗರಾಜ್ ದೇಸಾರ ಮಧ್ಯಾಹ್ನ ಬಿಸಿಲಾಗ ಮುಕ್ಕೊಂಡಿದ್ ಗಿಡದ ನೆಳಿಗೆ ಹಾ ಹಾ ಆ ಹಣ್ಣ ನೋಡಿ, ಮಾವಿನ ಗಿಡದಾಗಿನ ಹಣ್ಣಿಗೆ ಅವ ಕಲ್ಲು ಹೋಗದ. ಆ ಹಣ್ಣು ಕೆಳಗೆ ಬಿತ್ತು. ಆ ಕಲ್ಲ ಮಾವಿನ ಹಣ್ಣಿಗೆ ಬಡದ್ ಕೆಳಗೆ ಬಂದ್ರ ಲಿಂಗರಾಜ್ ದೇಸಾನ್ ತಲೆಗೆ ಹೊಡಿತು. ತಲಿಯಿಂದ ರಕ್ತ ಬರಾಕೈತ್ರಿಪ್ಪ. ರಕ್ತ ಬರಾಕತ್ತು. ಎದ್ದು ನಿತ್ತ ಲಿಂಗರಾಜ್ ದೇಸಾರ ಅಂದ, ಕಲ್ಲು ಒಗಸ್ಕೊಂಡ ಗಿಡ ಮಾವಿನ ಹಣ್ಣು ಕೊಟ್ಟದ. ಹಾ ಹಾ ನಾ ಕಲ್ಲು ಒಗಸ್ಕೊಂಡು ಈ ಕೂಸಿಗೆ ಏನು ಕೊಡ್ಬೇಕು? ನಿಲ್ಲೋ ತಮ್ಮ ಅತ್ತ ಬೆನ್ನ ಹತ್ತಿದ್ದ. ಏನು ಹೊಡಿತಾನತ್ತ ಕೂಸು ಮುಂದೆ ಓಡ್ತಿತ್ತು. ಹೌದು ಊರಾನ ಮಂದಿ ಎಲ್ಲ ಏನೋ ದೇಸಾರ ತಪ್ಪು ಮಾಡ್ಯದ, ಕೂಸ ಬಿಟ್ಟು ಬಿಡ್ರಿ ಅಂದ. ಅವನಿಗೆ ಏನ್ ಮಾಡಲ್ಲ, ಅವನಿಗೆ ಕರ್ಕೊಂಡ್ ಬರ್ರಿ ಅಂದ. ಕರ್ಕೊಂಡು ಬರ್ರಿ ಇಲ್ಲಿ. ಯಾವ ಹೊಲದಾಗ ಗಿಡ ಇತ್ತೋ ಆ 6 ಎಕರೆ ಭೂಮಿ ಆ ಹುಡುಗನ ಹೆಸರಲ್ಲೇ ಮಾಡಿಬಿಟ್ಟ ಲಿಂಗರಾಜ್ ದೇಸಾರ. ಹೌದಾ ಹೌದಾ? ಹಾ ಇಲ್ಲಿ ಧರ್ಮ ಏನ್ ಹೇಳ್ತದಪ್ಪ ಅಂತಂದ್ರ, ದಾನ ಮಾಡ್ಬೇಕಾದ್ರ ಹಾ ಹಾ ನೀ 10 ರೂಪಾಯಿ ಗಳಿಸಿದೆ ಅಂದ್ರ 5 ರೂಪಾಯಿ ನಿನ್ನ ಮನಿ ಸಂಸಾರಕ್ಕೆ ಹಾಕು, 5 ರೂಪಾಯಿ ದಾನ ಮಾಡು ಅಂತ ಹೇಳಿ ಧರ್ಮ ಹೇಳ್ತೈತಿ. ಹಾ ಹಾ ಕರೆಯಲ್ಲಿ ಲಿಂಗರಾಜ್ ದೇಸಾರ 6,000 ಎಕರೆ ಭೂಮಿ ಎಲ್ಲ ದಾನ ಮಾಡ್ಯಾನಂದ್ರ ಅವ ಗಳಿಸಿದ್ 1 ಗುಂಟೆ ಭೂಮಿ ಇಲ್ಲ. ಅವ್ರ ಅಪ್ಪಂದು, ಅವ್ರ ಅವ್ವಂದು, ಅವ್ರ ಅಜ್ಜಂದು, ಅವ್ರ ಮುತ್ಯಾಂದ ಆಸ್ತಿ ಅದು. ಮತ್ತೆ ಇನ್ನೊಬ್ರ ಆಸ್ತಿ ಮ್ಯಾಗ ನಾವ್ ಹೆಂಗ್ ಸ್ವಾಧೀನ ಆಗ್ತೀವಿ?
ಅದು ದಾನ ಹೆಂಗ ಆಗ್ತದ? ಆಗುದಿಲ್ಲ. ಆಹಾ. ನಮ್ಮಪ್ಪ ನಮ್ಮವ್ವ ಗಳಿಸಿದ ಆಸ್ತಿ ಹಂಗೆ ಇರಬೇಕು. ಅದ್ರೊಳಗೆ ಬಂದಂತ ಬೆಳೆ ಒಳಗಿನ ಫಲ. ನೀ ಸ್ವತಃ ದುಡ್ದು ಏನ್ ದಾನ ಮಾಡ್ತಿ ಮಾಡ ಮಾವ. 1,00,000 ಗಳಿಸಿದ್ದೆ ಅಂದ್ರೆ 50,000 ನಿನ್ನ ಮಕ್ಕಳು ಹೆಂಡ್ರಿಗೆ ಆಗಿ ಇಟ್ಕೋ. 50,000 ದಾನ ಧರ್ಮ ಮಾಡಿದೆ ಅಂದ್ರ ನೀ ದಾನ ಮಾಡಿದೆ ಅಂದ್ರೆ ಅದ್ರ ಫಲ ನಿನಗ ಸಿಗ್ತದ. ಮಗನ ಹಿಂಗದ ವಿಷಯ. ಹೌದಾ? ಬಿಡ್ತಿ ಅವ್ವಂದ ಮಾರುದು, ಅಪ್ಪಂದ ಮಾರುದು, ಹೆಂಡತಿ ಕೊಲನ ಗುಲ್ದಾಳಿ ಮಾರುದು, ಇದೆಲ್ಲ ಧರ್ಮೇನು? ಹಾ, ಹಲ್ಕಿಸ್ಕೊಂಡು. ಅದಕ್ಕ ಇಲ್ಲಿ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ನಿಮಗ. ಯಾಕೆ ಈ ಪದ್ಯ ಹಚ್ಚಿನಪ್ಪ ಅಂತಂದ್ರ, ಯಾಕ್ರಿಪ್ಪ? ಮಾಲಿಂಗರಾಯ, ಬೀರದೇವ್ರ, ಮೋಕ್ಷದ, ಸೋಮಲಿಂಗ ಇದನ್ನೆಲ್ಲ ಹೇಳೋದ್ರಿಂದ ಜಗತ್ತು ಕೇಳದ. ಹಾ ಹಾ. ಖರೆ ನಾವು ನೀವು ಏನಾಗಿವೆ ಅನ್ನೋದು ಬಹಳ ಮುಖ್ಯದ. ಹೌದಾ? ನಾವು ನೀವು ಏನಾಗಿದ್ದೇವೆ ಅನ್ನೋದು ಬಹಳ ಮುಖ್ಯದ. ಬಹಳ ಮುಖ್ಯದ. ಹೌದಲ್ರಿ? ಏನೋ ಹಲ್ಲೂರು ಊರಾಗ ಬಡತನ ಪರಿಸ್ಥಿತಿ ಇದ್ದದ್ದು, ಒಂದು ಮನಿ ಹೆಂಡ್ರ ಮಕ್ಕಳ ಸಲುವಾಗಿ ಸಂಸಾರ ತೊಂದರೆಯಾಗಿ ಮನ್ಯಾಗ ಊರಾಗಿನ ಒಂದು ಮನಿ ಮಾರಿದ್ರು ಸಹಿತ ನಡಿತೈತಿಲ್ರಿ? ಮುಂದೆ ಹೆಂಡ್ರ ಮಕ್ಕಳ ಕೂಡಿ ನಾವು ದುಡಿದು ಮತ್ತೆ 2 ಮನಿ ಜಾಗ ತಗೊಂಡು 2 ಮನಿನೂ ಕಟ್ಟಬಹುದು. ಹಾ ಹಾ. ಪಕ್ಕ ಕಟ್ಬೋದಿಲ್ಲ? ಕಟ್ಟಬಹುದು. ಹೌದು. ಮುಂದೆ ಏನೋ ಅಡವಿ ಒಳಗ 4 ಎಕರೆ ಹೊಲ ಇತ್ತಪ್ಪ ಅಂತಂದ್ರ, ಹಾ ಹಾ. ಏನೋ ದವಾಖಾನೆ ಕಾಡ್ಲಿ, ರೋಗ ರುಜಿನೆ ಕಾಡ್ಲಿ, ಸಂಸಾರದಾಗ ಅಡೆತಡೆ ಬರ್ಲಿ, ಬೇಡ ಮಕ್ಕಳು ಮದುವೆ ಮಾಡೋ ಪ್ರಸಂಗ ಬರ್ಲಿ, ಏನೇ ಒಂದು ಅಡೆತಡೆ ಬಂದ್ರು ಸಹಿತ ಗಂಡ ಹೆಂಡತಿ ಮಕ್ಕಳು ಎಲ್ಲಾರು ಕೂಡಿ 4ಕ್ಕೆ ಯಾಕೆ 8 ಎಕರೆ ಭೂಮಿನೂ ತಗೋಬಹುದು. ಹೌದಲ್ರಿ ಸರ? ಹೌದು. ಹಾ. ಇನ್ನು ಮುಂದೆ ಗಂಡ ಹೆಂಡತಿಯಲ್ಲಿ ಏನೋ ಸಂಸಾರದಲ್ಲಿ ಅಡೆತಡೆ ಬಂದು, ಗಂಡ ಹೆಂಡತಿಗೆ ಜಗಳ ಬಂದು, ಹೆಂಡತಿ ತವ್ರ ಮನಿಗೆ ಹೋದ್ಲಂದ್ರ, ಹೊಳ್ಳಿ ಗಂಡನ ಮನಿಗೆ ಬರ್ಲಿಲ್ಲ ಅಂದ್ರ, ಹಾ ಹಾ. ನೀವು ಕಾಗದ ತಗೊಂಡ್ ಹೆಂಡತಿ ತವ್ರ ಮನಿಗೆ ಹೋಗಿದ್ಲಪ್ಪ ಅಂತಂದ್ರ, 1 ಬಿಟ್ಟು 2 ಹೆಂಡ್ರಾನು ಮಾಡ್ಕೊಳಕ್ ಬರ್ತೈತ್ರಿ. ಹೇ ಹೇ ಹೇ. ಸುಮ್ಕಿನ್ ನಿನ್ಗಲ್ಲ. ಹೌದಾ? ಓಹೋ. 2 ಹೆಂಡ್ರಾನು ಆಗಬಹುದು. ಆಗ್ಬೋದಲ್ರಿ? ಖರೆ ಬೆಳಗು ಮುಂಜಾನೆ ಸಮಯದಲ್ಲಿ ನಿಮ್ಗೊಂದು ಮಾತು ಹೇಳ್ತೀನಿ, ಎಲ್ಲಾರು ತಿಳ್ಕೊಬೇಕು. ಹಲ್ಲೂರು ಊರಾಗ ಹೆಂಗ್ರಿಪ್ಪ ಅದ? ನಮಗ್ ಜನ್ಮ ಕೊಟ್ಟವರು ತಾಯಿ ತಂದಿ, ನಿಮಗ್ ಜನ್ಮ ಕೊಟ್ಟವರು ತಾಯಿ ತಂದಿ. ಹಾ ಹಾ. ನಮಗ್ ಜನ್ಮ ಕೊಟ್ಟಂತ ತಾಯಿ ತಂದಿ ಒಂದೇ ಸಲ ಸಿಗ್ತಾರೆ, ಇನ್ನೊಂದು ಸಲ ನಮಗ್ ಸಿಗುದಿಲ್ಲ. ಈ ಮಾತು ನಿಮ್ಮ ನೆನಪಿನೊಳಗೆ ಇಟ್ಟುಕೋರಿ. ಖರೆ ಅದಲ್ರಿ ಮಾತ್ರಿ ಸರ? ಒಂದೇ ಸಲ ಸಿಗ್ತಾರ, ಹಾ ಹಾ. ಇನ್ನೊಂದು ಸಲ ಸಿಗುದಿಲ್ಲ. ತೀರ್ಥ ಕ್ಷೇತ್ರಗಳ ತಿರುಗುವುದು ವೆಷ್ಟು, ತಿಳಿದ ನೋಡ ನಿನ್ನ ಒಳಗಿನ ಗುಟ್ಟು. ಕಾಶಿ ರಾಮೇಶ್ವರ ತಿರುಗಿದ್ರ ದೇವರಿಲ್ಲ, ತಾಯಿ ತಂದಿನ ಬಿಟ್ಟು. ಸುಳ್ಳ ಕಾಶಿ ರಾಮೇಶ್ವರ, ಪಂಡ್ರಾಪುರ, ಹುಲಜಂತಿ, ಅರಿಕೇರಿ, ಕಿಳಿಗಾವ, ಉಳಿವಿ, ಗೋಕುರ್ನ ಹೋದ್ರ ತಾಯಿ ತಂದಿ ಇಲ್ಲಪ್ಪ. ಇಲ್ಲ. ನಿನಗ ಜನ್ಮ ಕೊಟ್ಟಂತ ತಾಯಿ ತಂದಿ ಯಾರದಾರ ಅಂತ ಕೇಳಿದ್ರ, ಹಡದ ತಾಯಿನೇ ಕಾಶಿ, ಜನ್ಮ ಕೊಟ್ಟಂತ ತಂದಿನೇ ರಾಮೇಶ್ವರ. ಹೌದಲ್ರಿ ಸರ್? ಅವ್ರನ್ನ ಬಾಯಿ ನೋಡಿ ಉಣಸ್ರಿ, ಅವ್ರ ಮೈ ತುಂಬಾ ಅರಿಬಿ ತೊಡಸ್ರಿ, ಅವ್ರನ್ನ ಮನ್ಯಾಗ ಕುಲುಕುಲು ನಗಸ್ಕೋತ ಸಂಸಾರ ಮಾಡ್ರಿ. ಯಾವಾಗ ತಾಯಿ ತಂದಿ ನಕ್ಕೋತ ನಿಮ್ಮನ್ನ ಹಾರೈಸ್ತಾರ, ನಿಮಗ ಆಶೀರ್ವಾದ ಮಾಡ್ತಾರೋ, ಎಲ್ಲಾ ದೇವತೆಗಳು ಬಂದು ನಿಮ್ಮ ಮನಿ ಒಳಗೆ ವಾಸ ಮಾಡ್ತಾವ. ಇದು ಒಂದು ಮಾತು ನೆನಪಿಡ್ಕೊರಿ, ತಿಳ್ಕೊಂಡು ನಿಮ್ಮ ಕೈ ಮುಗದ ಹೇಳಿ. ಇಲ್ಲಿ ಪಂಡ್ರಪುರದಾಗ ಪುಂಡಲಿಕ್ ಯಾಕೆ ಉಳ್ದ ಇನ್ನುವರೆಗೆ ಅಂತಂದ್ರ, ತಾಯಿ ತಂದೆಗೆ ತಿರಸ್ಕಾರ ಮಾಡಿದಕ್ಕಾಗಿ. ಹೌದು ಅನ್ನುವಂತ ಮಾತನ್ನ ಹೇಳಿ, 2 ನುಡಿ ಹಾಡಿ ಮಂಗಲಕ ವಿರಾಮ ಇಡುನು ಅನ್ನುವಂತ ಮಾತನ್ನ ಹೇಳಿ, ಪೂಜ್ಯ ನನ್ನ ತಾಯಂದಿರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಗುರು ಹಿರಿಯರೇ, ಮನುಷ್ಯ ಜನ್ಮಕ್ಕೆ ಹುಟ್ಟು ಬಂದ ಮೇಲೆ ನೀವು ಹಲ್ಲೂರು ಹೋಗ್ಬೇಡ್ರಿ, ಶಿಮ್ಯಾಗ ಹೋಗ್ಬೇಡ್ರಿ, ನಿಮ್ಮ ಮನೆ ದೇವ್ರಿಗೆ ಹೋಗ್ಬೇಡ್ರಿ. ಕರೆ ಜನ್ಮ ಕೊಟ್ಟಂತ ತಾಯಿ ತಂದಿ ದೇವ್ರ ತಿಳಿದ ಅವ್ರ ಸೇವಾ ಮಾಡ್ರಿ ಅಂದ್ರ, ಅವ್ರು ಇರುವವರೆಗೆ ಅವ್ರ ಸೇವಾ ಮಾಡ್ರಿ ಅಂದ್ರ ಸ್ವರ್ಗದಾಗಿನ ಭಾಗಲಿ ನಿಮ್ಗೆ ಯಾವತ್ತಿದ್ರು ಶಾಶ್ವತ ಕುಲ ಇರ್ತದ. ಹೌದು. ನಿಮ್ಮ ಮಡದಿ ಕೊಲಾಗ 10 ತೊಲಿ ಬಂಗಾರ ಹಾಕೋದು ಮುಖ್ಯ ಅಲ್ಲ. ಹೆತ್ತ ತಾಯಿ ತಂದಿ ಬಾಯಾಗ ತುತ್ತ ಅನ್ನ ಹಾಕ್ರಿ. ತುತ್ತ ಅನ್ನ ಹಾಕಿದ್ರಿ ಅಂದ್ರ 10 ತೊಲಿ ಬಂಗಾರದ ಫಲ ನಿಮಗ್ ಕೊಡ್ತೈತಿ ಅನ್ನುವಂತ ಮಾತನ್ನ ಹೇಳಿ, ನಾವ್ ಹೆಂಗ ನಮ್ಮ ಜನ್ಮ ಕೊಟ್ಟ ತಾಯಿ ತಂದಿಗೆ ನೋಡ್ಕೋತೀವಲ್ಲ, ಮುಂದೆ ನಮ್ಮ ಹೊಟ್ಟಿಲಿ ಹುಟ್ಟವ್ರ ನಮಗ ನಮ್ಮ ಮಡದಿಗೆ ನೋಡ್ಕೊಳ್ಳೋರ್ದಾರ. ಇದ್ರ ಮ್ಯಾಗ ನೀವು ಹೆಂಗ ನೋಡ್ಕೋದು ಬಿಡುದು ನಿಮಗ್ ಹತ್ತಿದ್ದು. ಇಲ್ಲಂದ್ರೆ ಬ್ಯಾರಿ ಕೊಟ್ಟ ಹಲ್ಕಿಸ್ಕೊಂಡು ಕುಂಡ್ರಿ. ತಿಳಿದ ನೋಡ ತಮ್ಮ, ತಿಳಿಲಾಗ ಬ್ಯಾಡ ಹುಮ್ಮ, ಎತ್ತ ಅಪ್ಪ ಅಮ್ಮ ಹೊಲ್ಲೆ ಸಿಗತಾರೇನೋ ತಮ್ಮ, ಹರದ ಅಪ್ಪ ಅಮ್ಮ ಹೊಲ್ಲೆ ಸಿಗತಾರೇನೋ ತಮ್ಮ. ನೋಡ ತಮ್ಮ, ತಿಳಿಲಾರ ಬ್ಯಾಡ ಹುಮ್ಮ, ಎತ್ತ ಅಪ್ಪ ಅಮ್ಮ ಹೊಲ್ಲೆ ಸಿಗತಾರೇನೋ ತಮ್ಮ, ಹರದ ಅಪ್ಪ ಅಮ್ಮ ಹೊಲ್ಲೆ ಸಿಗತಾರೇನೋ ತಮ್ಮ. ಮಾನವ ಜನ್ಮಕ್ಕ ಮೊದಲ ಮಾಡೋ ದಾನ ಧರ್ಮ, ಹೆತ್ತವರ ಮನಸ ಮರಗಿದ್ರ ಮೆಚ್ಚೋದೆಲ್ಲ ಶ್ಯಾಮ.
ಹೊಳ್ಳೆ ಸಿಗತಾರೇನೋ ತಮ್ಮ ಹಣದ ಅಪ್ಪ ಅಮ್ಮ ಹೊಳ್ಳೆ ಸಿಗತಾರೇನೋ ತಮ್ಮ ನೋಡದಮ್ಮ ತಿಳಿಲಾರ್ದ ಬೀಳದಾಡ ಹೊಮ್ಮ ಹೌದ್ ಹೌದ ಎತ್ತ ಅಪ್ಪ ಅಮ್ಮ ಹೊಳ್ಳೆ ಸಿಗತಾರೇನೋ ತಮ್ಮ ಹರದ ಅಪ್ಪ ಅಮ್ಮ ಹೊಳ್ಳೆ ಸಿಗತಾರೇನೋ ತಮ್ಮ ಅಲ್ಲೂರ ಊರಾಗ ಐತಿ ದೇವಿ ಮುಕ್ತಿಧಾಮ ಮಾನವ ಜನ್ಮಕ್ಕ ತಮ್ಮ ಮಾಡೋ ದಾನ ಧರ್ಮ ಅಲ್ಲೂರ ಸತ್ಯಣ್ಣ ಅಲ್ಲೂರ ಸತ್ಯಣ್ಣ ಸಾಹಿತ್ಯ ಬರದಾನ ಸೂಕ್ಷ್ಮ ಎತ್ತ ಅಪ್ಪ ಅಮ್ಮ ಒಳ್ಳೆ ಜಗತಾರೇನು ತಮ್ಮ ಹಣದ ಅಪ್ಪ ಅಮ್ಮ ಒಳ್ಳೆ ಜಗತಾರೇನು ತಮ್ಮ ನೋಡದಮ್ಮ ತಿಳಿಲಾರ್ದ ಬೀಳದಾಡ ಹೊಮ್ಮ ಹರದ ಅಪ್ಪ ಅಮ್ಮ ಹೊಳ್ಳೆ ಸಿಗತಾರೇನೋ ತಮ್ಮ ಹರದ ಅಪ್ಪ ಅಮ್ಮ ಹೊಳ್ಳೆ ಸಿಗತಾರೇನೋ ತಮ್ಮ ಹೊಳ್ಳೆ ಸಿಗತಾರೇನೋ ತಮ್ಮ ಒಳ್ಳೆ ಸಿಗತಾರೇನೋ ತಮ್ಮ